Namaste. Hello, Namaste. So we wanted to share our thoughts on Rashtrottana Vidya Kendra, Srinagar. So we have two daughters, Oblu second standard and elder daughter is in seventh standard. So just to share our thoughts. First to ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಓಪನ್ ಆದ ಇಯರೇನೆ ನಾವು ನಮ್ಮ ಚಿಕ್ಕ ಮಗಳನ್ನ ಅಡ್ಮಿಷನ್ ಮಾಡಿದ್ವಿ ಇಲ್ಲಿಗೆ. ಆ್ಯಂಡ್ ದೆನ್ ಒನ್ಸ್ ವಿ ಸಾ ದ ಥಿಂಗ್ಸ್ ಹೌ ಗುಡ್ ಇಟ್ ಈಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್ ನಾವು ನಮ್ಮ ದೊಡ್ಡ ಮಗಳನ್ನೂ ಅಲ್ಲಿಗೆ ಅಡ್ಮಿಷನ್ ಮಾಡಿದ್ವಿ. ಸೊ ಇಬ್ರು ಅಲ್ಲೇ ಹೋಗ್ತಾ ಇದ್ದಾರೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರಕ್ಕೆ. ಆಕ್ಚುಲಿ ಈ ಸ್ಕೂಲ್ ಬೇರೆ ಸ್ಕೂಲ್ಗಿಂತ ಯೂನಿಕ್ ಆಗಿದೆ ತುಂಬಾ ವಿಷಯಗಳಲ್ಲಿ. ಏನು ಅಂದ್ರೆ ಇಲ್ಲಿ ಸಂಸ್ಕಾರ ಅನ್ನೋದು ಮಕ್ಕಳಿಗೆ ಶುರುವಿಂದಲೇ ಬಂದ್ಬಿಡುತ್ತೆ. ಆ ಸಂಸ್ಕಾರ ಅನ್ನೋದಿದೆಯಲ್ಲ, ಇಲ್ಲೇನು ಅವ್ರೇನು ಎಕ್ಸ್ಟ್ರಾ ಅಂತ ಮಾಡಕ್ ಹೋಗಲ್ಲ, ಬಟ್ ಅವ್ರು ಮಾಡೋ ಚಿಕ್ಕ ಚಿಕ್ಕ ಥಿಂಗ್ಸ್ ಇಂದ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಅವರು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ. ಸೊ ಇವಾಗ ಅದು ಮಕ್ಕಳು ಮಾಡ್ತಿರೋದ್ರಿಂದ ದೇ ಆಟೋಮೆಟಿಕಲಿ ಲರ್ನ್ ಓಕೆ ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಸ್ಮಾಲ್ ಥಿಂಗ್ಸ್ ಇರ್ಬೋದು, ಬಟ್ ಇಟ್ಸ್ ಮೇಕಿಂಗ್ ಎ ಬಿಗ್ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ಕಲ್ಚರ್. ನಮ್ಮ ಕಲ್ಚರ್ ಇರ್ಬೋದು ಆ ಥರದಲ್ಲಿ ಇಟ್ಸ್ ಮೇಕಿಂಗ್ ಎ ಬಿಗ್ ಡಿಫ್ರೆನ್ಸ್. ವಿ ಕ್ಯಾನ್ ಆಕ್ಚುಲಿ ಸಿ ದಟ್ ಇನ್ ದೇರ್ ಡೇ ಟು ಡೇ ರೊಟೀನ್ಸ್. ಅಥವಾ ಒಂದು ಊಟ ಮಾಡಕ್ ಮುಂಚೆ ಒಂದು ಶ್ಲೋಕ ಹೇಳೋದಿರ್ಬೋದು, ಅಥವಾ ಒನ್ ಮೋರ್ ಥಿಂಗ್ ಇಸ್ ಆಕ್ಚುಲಿ ದೇರ್ ಯುನೀಕ್ ವೇ ಆಫ್ ಸೆಲೆಬ್ರೇಟಿಂಗ್ ದ ಬರ್ತ್ಡೇ. ಹುಟ್ಟುಹಬ್ಬ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೇಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಮಾಡ್ತೀವಿ, ದೇವರಿಗೆ ನಮಸ್ಕಾರ ಮಾಡಿ ಆರತಿ ಮಾಡಿ ದೊಡ್ಡವರ ಆಶೀರ್ವಾದ ತಗೊಂತೀವಿ. ನಾವು ಮನೆಯಲ್ಲಿ ಮಾಡ್ತೀವೋ ಬಿಡ್ತೀವೋ, ಅದೇ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅದಕ್ಕೆ ಖುಷಿ ಆಗತ್ತೆ. ಆಕ್ಚುಲಿ ಅವತ್ತಿನ ದಿನ ನಮ್ಮ ಪೇರೆಂಟ್ಸ್ ಸಹಿತ ಬರ್ತಾರೆ ಆ ಸ್ಕೂಲಲ್ಲಿ ಸೆಲೆಬ್ರೇಷನ್ ನೋಡೋದಕ್ಕೋಸ್ಕರ. ತುಂಬಾ ಖುಷಿ ಆಗತ್ತೆ ಆ ವಿಷಯಕ್ಕೆ. ಆಮೇಲೆ ಕಮ್ಯುನಿಕೇಶನ್ ಅಥವಾ ರೀಚಿಂಗ್ ಔಟ್ ಟು ದ ಟೀಚರ್ಸ್ ಇರ್ಬೋದು. ಅವರು ವರ್ಷಕ್ಕೊಂದ್ಸಲ ಮನೆಗೆ ಬರ್ತಾರೆ, ದೇ ಕನೆಕ್ಟ್ ವಿತ್ ಯು and there is a comfortness. Okay, we need not have to rethink. Okay, ಇದನ್ನು ಹೋಗಿ ಹೆಂಗಪ್ಪ ಹೇಳೋದು ಟೀಚರ್ಸ್ಗೆ, ಅದನ್ನ ಹೆಂಗ್ ಕಮ್ಯುನಿಕೇಟ್ ಮಾಡೋದು ಅಂತ. ಕಮ್ಯುನಿಕೇಶನ್ ಇಸ್ ಸಮಥಿಂಗ್ ವಿಚ್ ಇಸ್ ಒನ್ ಆಫ್ ದ ಬೆಸ್ಟ್, I would say, and we need not have to even worry. Okay, just reach out to them and we can without any hesitancy we can tell, okay ಇದೊಂಚೂರು ಈ ತರ ತಿಳ್ಬೇಕು ಮಕ್ಕಳಲ್ಲಿ, ಅಥವಾ ಏನೇ ಇರ್ಬೋದು ನಾವು ಮಾತಾಡೋದಕ್ಕೆ there is no barrier. That is for sure. ಆಕ್ಚುಲಿ ಗೃಹ ಸಂಪರ್ಕ ಅಂತ ಅವ್ರು ಯಾವಾಗ ಮನೆಗೆ ಬರ್ತಾರೆ, ಅದು ಪೇರೆಂಟ್ಸ್ಗೂ ಒಂಥರ ಮತ್ತೆ ಮಕ್ಕಳಿಗೆ ಟೀಚರ್ಸ್ಗೆ ಎಲ್ಲರಿಗೂ ಒಂದು ರಿಲೇಶನ್ಶಿಪ್ ಚೆನ್ನಾಗಿ ಆಗುತ್ತೆ. ತುಂಬಾ ಕಂಫರ್ಟಬಲ್ ಅನ್ಸುತ್ತೆ. ಮಕ್ಳಿಗೂ ಟೀಚರ್ಸ್ ಮನೆಗೆ ಬಂದ್ರೆ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ. ಆಮೇಲೆ ಅದ್ರ ಜೊತೆಗೆ ಸ್ಟೇಜ್ ಫಿಯರ್. ದೇ ಗಿವ್ ಎನಫ್ ಚಾನ್ಸ್ ಟು ಎವ್ರಿ ಮೀನ್ಸ್ ನನ್ನ ಮಕ್ಳಿಗಂತೂ ತುಂಬಾನೇ ಚಾನ್ಸಸ್ ಕೊಟ್ಟು ಮೀನ್ಸ್ ದೇ ಡೋಂಟ್ ಹ್ಯಾವ್ ಸ್ಟೇಜ್ ಫಿಯರ್ ಅಟ್ ಆಲ್. ಈಗ ಎಲ್ಲಾರ ಹೋದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಒಂದೊಂದ್ಸಲ ನಂಗೆ ಅನ್ಸುತ್ತೆ ನನಗೇನೆ ಎಷ್ಟೊಂದು ಗೊತ್ತಿಲ್ಲ. ಸೊ ನಮ್ಮ ಮಕ್ಕಳು ಅಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಯಾವ್ದೋ ಒಂದು ಚಿಕ್ಕದು ಸ್ಟೋರಿ ಇರ್ಬೋದು, ಸಡನ್ ಆಗಿ ಏನೋ ಒಂದು ಹಬ್ಬ ಬಂದಾಗ ಏನಕ್ಕೆ ಮಾಡ್ತೀವಿ ಅಂತ ಅವರೇ ಹೇಳ್ಬಿಡ್ತಾರೆ. ಸೊ ದಟ್ಸ್ ನನ್ಗೆ ಒಂದೊಂದ್ಸಲ ಓಕೆ ಹೌದಾ ಅಂದ್ರೆ ನಾವು ಹಬ್ಬ ಮಾಡ್ತೀವಿ ಅನ್ನೋದಕ್ಕಿಂತ ಅದ್ರ ಆಚರಣೆ ಏನಕ್ಕೆ ಮಾಡ್ತೀವಿ ಅನ್ನೋದು ಹೇಳ್ತಾರಲ್ಲ, ಅದುವಾಗ ಅದ್ರದ್ದು ಸ್ಪೆಸಿಫಿಕೇಶನ್ ಗೊತ್ತಾಗ ಇನ್ನೂ ನಾಲೆಜ್ ಚೆನ್ನಾಗಿರುತ್ತೆ. ಎಲ್ಲಾ ಹಬ್ಬಗಳು ಏನಕ್ಕೆ ಮಾಡ್ತೀವಿ ಅನ್ನೋ ಕಥೆಗಳೆಲ್ಲ ಹೇಳಿ ಆಚರಣೆ ಮಾಡಿಸ್ತಾರೆ ಸ್ಕೂಲಲ್ಲಿ ಸಹಿತ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅದ್ರ ಜೊತೆಗೆ ಮೀನ್ಸ್ ವಿ ಆರ್ ನಾಟ್ ಟಾಕಿಂಗ್ ಟೂ ಮಚ್ ಅಬೌಟ್ ಅಕಾಡೆಮಿಕ್ಸ್. ಏನಕ್ಕೆ ಅಂತಂದ್ರೆ ಅಕಾಡೆಮಿಕ್ಸ್ ಈಸ್ ಎನಿವೇ ಇಟ್ಸ್ ಒನ್ ಆಫ್ ದ ವೆರಿ ವೆರಿ ಗುಡ್, ಐ ವುಡ್ ಸೇ. ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ ಅಂಡ್ ದೇ ಟ್ರೈನ್ ವೆರಿ ವೆಲ್. ನಾಟ್ ಓನ್ಲಿ ಅಕಾಡೆಮಿಕ್ಸ್, ಓವರ್ ಆಲ್. ಆಮೇಲೆ ಆಕ್ಚುಲಿ ಮಕ್ಕಳಿಗೆ ಬರ್ಡನ್ ಅನ್ಸಲ್ಲ ಎಜುಕೇಶನ್. ಯಾಕೆಂದ್ರೆ ಅವ್ರು ತುಂಬಾ ಹೋಮ್ವರ್ಕ್ ಕೊಡೋದಾಗ್ಲಿ, ಲಾಟ್ ಆಫ್ ಪ್ರಾಜೆಕ್ಟ್ ವರ್ಕ್ ಆತರ ಎಲ್ಲ ತುಂಬಾ ಕೂಲ್ ಅಂಡ್ ಕಂಫರ್ಟಬಲ್ ಆಗಿ ಖುಷಿಯಾಗಿ ಕಲಿತಾರೆ. ಅದು ನನ್ಗನ್ಸದೆ ತುಂಬಾ ಚೆನ್ನಾಗಿದೆ. ಯಾವತ್ತು ಬಂದ ತಕ್ಷಣ ಇಷ್ಟು ಹೋಮ್ವರ್ಕ್ ಇದೆ, ಇಷ್ಟೊಂದು ಓದ್ಬೇಕು ಅನ್ನಲ್ಲ, ಅವ್ರಿಗೆ ತುಂಬಾ ಈಸಿಯಾಗಿ ಹೋಗ್ತದೆ ಅಕಾಡೆಮಿಕ್ಸ್. ಸೊ ಓವರ್ ಆಲ್ ವಿ ವುಡ್ ಸೇ ಇಟ್ ಈಸ್ ನಾಟ್ ಓನ್ಲಿ ವೆರಿ ವೆರಿ ಗುಡ್ ಇನ್ ಎಜುಕೇಶನ್, ಓವರ್ ಆಲ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್. ಅಂಡ್ ನಮಗೆ ಯಾವ ಪಾಯಿಂಟ್ ಅಲ್ಲೂ ವಿ ಟುಕ್ ಎ ರಾಂಗ್ ಡಿಸಿಷನ್ ಅಂತ ಅನ್ಸೇ ಇಲ್ಲ. ವಿ ಆಲ್ವೇಸ್ ಫೀಲ್ ದಟ್ ಓಕೆ ವಿ ಟುಕ್ ಎ ವೆರಿ ರೈಟ್ ಡಿಸಿಷನ್ ಅಟ್ ಎ ವೆರಿ ರೈಟ್ ಟೈಮ್. ದಟ್ಸ್ ಆಲ್ ವಿ ಕ್ಯಾನ್ ಸೇ. ಸೊ ಥ್ಯಾಂಕ್ ಯು. ಧನ್ಯವಾದ.